ನಮಸ್ಕಾರ ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ತಪ್ಪಾಗುತ್ತಿರುವಂತೆ ಅನ್ಸುತ್ತೆ. ಎಷ್ಟೇ ಕಷ್ಟಪಟ್ಟರೂ ಫಲ ಸಿಗುವುದಿಲ್ಲ. ಎಷ್ಟೇ ಒಳ್ಳೆಯವರಾಗಿದ್ದರೂ ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅಂತಹ ಸಮಯದಲ್ಲಿ ನಮಗೆ ದಾರಿ ತೋರಿಸುವ ಒಬ್ಬ ಗುರು ಬೇಕಾಗತ್ತೆ. ಆ ಗುರು ಯಾರು ಗೊತ್ತಾ? ಅದು ಭಗವಾನ್ ಶ್ರೀಕೃಷ್ಣ. ಸಾವಿರಾರು ವರ್ಷಗಳ ಹಿಂದೆ ಶ್ರೀಕೃಷ್ಣ ಹೇಳಿದ ಮಾತುಗಳು ಇಂದಿಗೂ ಲಕ್ಷಾಂತರ ಜನರ ಜೀವನವನ್ನು ಬದಲಾಯಿಸುತ್ತಿವೆ. ಇಂದು ಶ್ರೀಕೃಷ್ಣನ ಜೀವನದಿಂದ ನಾವು ಕಲಿಯಬೇಕಾದ 5 ಮಹತ್ವದ ಪಾಠಗಳನ್ನು ತಿಳಿದುಕೊಳ್ಳೋಣ. ಪಾಠ 1. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿದ್ದರೂ ಸೋಲಬೇಡ. ಶ್ರೀಕೃಷ್ಣ ಜನಿಸಿದ್ದು ಅರಮನೆಯಲ್ಲಿ ಅಲ್ಲ, ಅವರು ಜನಿಸಿದ್ದು ಕಾರಾಗೃಹದಲ್ಲಿ. ಹುಟ್ಟಿದ ಕ್ಷಣದಿಂದಲೇ ಅಪಾಯಗಳು ಅವರ ಸುತ್ತಲಿದ್ದವು. ಆದರೆ ಅವರು ಎಂದಿಗೂ ತಮ್ಮ ಪರಿಸ್ಥಿತಿಯನ್ನು ದೂಷಿಸಲಿಲ್ಲ. ಯಾಕೆಂದರೆ ಅವರಿಗೆ ಗೊತ್ತಿತ್ತು, ನಮ್ಮ ಪರಿಸ್ಥಿತಿ ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ, ನಮ್ಮ ನಿರ್ಧಾರಗಳು ಭವಿಷ್ಯವನ್ನು ನಿರ್ಧರಿಸುತ್ತವೆ. ಇಂದು ನೀವು ಬಡತನದಲ್ಲಿರಬಹುದು, ವಿಫಲತೆಗಳನ್ನು ಎದುರಿಸುತ್ತಿರಬಹುದು. ಆದರೆ ನೆನಪಿಡಿ, ಇದು ನಿಮ್ಮ ಕಥೆಯ ಅಂತ್ಯವಲ್ಲ, ಇದು ಯಶಸ್ಸಿನ ಆರಂಭ. ಪಾಠ 2. ನಿನ್ನ ಕರ್ತವ್ಯ ಮಾಡು. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನು ಭಯದಿಂದ ನಡುಗುತ್ತಿದ್ದ. ಅವನಿಗೆ ಯುದ್ಧ ಮಾಡಲು ಮನಸ್ಸಿರಲಿಲ್ಲ. ಆಗ ಶ್ರೀಕೃಷ್ಣ ಹೇಳಿದರು, ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ. ಅಂದರೆ ನಿನಗೆ ಹಕ್ಕಿರುವುದು ಕೇವಲ ಕರ್ಮ ಮಾಡುವುದಕ್ಕೆ ಮಾತ್ರ, ಫಲದ ಮೇಲೆ ಅಲ್ಲ. ಇಂದು ನಾವು ಕೆಲಸ ಮಾಡುವ ಮೊದಲು ಫಲದ ಬಗ್ಗೆ ಯೋಚಿಸುತ್ತೇವೆ. ಪರೀಕ್ಷೆ ಬರೆಯುವ ಮುನ್ನ ಫಲ, ವ್ಯಾಪಾರ ಆರಂಭಿಸುವ ಮುನ್ನ ಲಾಭ, ಯೂಟ್ಯೂಬ್ ಚಾನಲ್ ಆರಂಭಿಸುವ ಮುನ್ನ ವ್ಯೂಸ್. ಆದರೆ ಶ್ರೀಕೃಷ್ಣ ಹೇಳುತ್ತಾರೆ, ಮೊದಲು ಕೆಲಸ ಮಾಡು, ಫಲ ತಾನಾಗಿಯೇ ಬರುತ್ತದೆ. ಪಾಠ 3. ಜನರ ಮಾತುಗಳಿಗೆ ಹೆದರಬೇಡ. ಶ್ರೀಕೃಷ್ಣನನ್ನು ಅನೇಕರು ಟೀಕಿಸಿದರು, ತಪ್ಪಾಗಿ ಅರ್ಥ ಮಾಡಿಕೊಂಡ್ರು. ಆದರೆ ಅವರು ತಮ್ಮ ಗುರಿಯನ್ನು ಬಿಟ್ಟುಕೊಡಲಿಲ್ಲ. ಏಕೆಂದರೆ ಅವರಿಗೆ ಗೊತ್ತಿತ್ತು, ಜನರ ಅಭಿಪ್ರಾಯಕ್ಕಿಂತ ನಮ್ಮ ಗುರಿ ಮುಖ್ಯ. ಸ್ನೇಹಿತರೆ, ಇಂದು ಜನರು ನಿಮ್ಮ ಕನಸುಗಳನ್ನು ನೋಡಿ ನಗಬಹುದು, ನಿಮ್ಮ ಪ್ರಯತ್ನಗಳನ್ನು ತಿರಸ್ಕರಿಸಬಹುದು. ಆದರೆ ಒಂದು ದಿನ ನಿಮ್ಮ ಯಶಸ್ಸೇ ಅವರಿಗೆ ಉತ್ತರ ಕೊಡುತ್ತದೆ. ಆದ್ದರಿಂದ ಜನರ ಮಾತುಗಳನ್ನು ಕೇಳಿ ನಿಲ್ಲಬೇಡಿ, ಮುಂದೆ ಸಾಗುತ್ತೀರಿ. ಪಾಠ 4. ಬದಲಾವಣೆ ಜೀವನದ ನಿಯಮ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುತ್ತಾರೆ, ಈ ಲೋಕದಲ್ಲಿ ಯಾವುದೂ ಶಾಶ್ವತವಲ್ಲ. ಸಂತೋಷ ಬಂದರೆ ಅದು ಕೂಡ ಹೋಗುತ್ತದೆ, ದುಃಖ ಬಂದರೆ ಅದು ಕೂಡ ಹೋಗುತ್ತದೆ. ಇಂದು ನೀವು ಕಷ್ಟದಲ್ಲಿದ್ದರೆ ನಾಳೆ ಒಳ್ಳೆಯ ದಿನ ಬರುತ್ತದೆ. ಆದ್ದರಿಂದ ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳಬೇಡಿ. ಪ್ರತಿ ರಾತ್ರಿ ನಂತರ ಬೆಳಗು ಬರುತ್ತದೆ, ಪ್ರತಿ ಮಳೆಯ ನಂತರ ಸೂರ್ಯ ಉದಯಿಸುತ್ತಾನೆ. ಅದೇ ರೀತಿ ನಿಮ್ಮ ಜೀವನದಲ್ಲೂ ಯಶಸ್ಸಿನ ಸಮಯ ಬರುತ್ತದೆ. ಪಾಠ 5. ಆತ್ಮವಿಶ್ವಾಸವೇ ನಿಜವಾದ ಶಕ್ತಿ. ಶ್ರೀಕೃಷ್ಣ ಯಾವಾಗಲೂ ಆತ್ಮವಿಶ್ವಾಸದಿಂದಿದ್ದರು. ಅವರು ಸಮಸ್ಯೆಗಳನ್ನು ನೋಡಿ ಹೆದರಲಿಲ್ಲ, ಅವರು ಅವಕಾಶಗಳನ್ನು ನೋಡಿದರು. ಸ್ನೇಹಿತರೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ದರೆ ಅಸಾಧ್ಯವಾದ ಕೆಲಸವೂ ಸಾಧ್ಯವಾಗುತ್ತದೆ. ಆತ್ಮವಿಶ್ವಾಸ ಇಲ್ಲದಿದ್ದರೆ ಸುಲಭವಾದ ಕೆಲಸವೂ ಕಷ್ಟವಾಗುತ್ತದೆ. ಆದ್ದರಿಂದ ನಿಮ್ಮನ್ನು ನೀವು ನಂಬಿ, ನಿಮ್ಮ ಸಾಮರ್ಥ್ಯವನ್ನು ನಂಬಿ. ಶಕ್ತಿಯುತ ಕ್ಲೈಮ್ಯಾಕ್ಸ್. ಇಂದು ನೀವು ಸೋತಿರಬಹುದು, ಜನರು ನಿಮ್ಮನ್ನು ನಂಬದೇ ಇರಬಹುದು, ನಿಮ್ಮ ಕನಸುಗಳು ದೂರವಾಗಿರಬಹುದು. ಆದರೆ ಶ್ರೀಕೃಷ್ಣನ ಜೀವನ ನಮಗೆ ಒಂದು ಪಾಠ ಕಲಿಸುತ್ತದೆ. ಯಾರು ತಮ್ಮ ಮೇಲೆ ನಂಬಿಕೆ ಇಡುತ್ತಾರೋ ಅವರನ್ನು ಜಗತ್ತಿನ ಯಾವ ಶಕ್ತಿಯೂ ತಡೆಯಲು ಸಾಧ್ಯವಿಲ್ಲ. ನೀವು ಬಿದ್ದಿದ್ದರೆ ಎದ್ದೇಳಿ, ನಿಂತಿದ್ದರೆ ಓಡಿ, ಓಡುತ್ತಿದ್ದರೆ ಗೆದ್ದು ತೋರಿಸಿ. ಏಕೆಂದರೆ ನಿಮ್ಮ ಯಶಸ್ಸಿನ ಕಥೆ ಇನ್ನೂ ಬರೆಯಬೇಕಿದೆ. ಸಮಾಪ್ತಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್